ಆ ಬರೀ ಮಿಕ್ಸ್ ಮಾಡ್ತಾವಳು ನಮ್ಮ ತಂಗಿ. ಮಿಕ್ಸ್ ಆಯಿತು. ಮಿಕ್ಸ್ ಹಾಂ ಇದೆಲ್ಲ ನೋಡಿ. ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗುರು, ಇವತ್ತು ನಾವು ನಮ್ಮ ಮಾವನ ಕರ್ಕೊಂಡ ಮತ್ತು ನಮ್ಮ ಮಾಮನ ಮಗನ ಕರ್ಕೊಂಡು ಈ ಕಡೆ ಬಂದಿದ್ವಿ. ನಾವು ನೀರು ಬಿಟ್ಟಾರ ಅಂತೇಳಿ ಅಂದ್ರೆ ಹಾಗಾಗಿ ನೀರು ನೋಡೋಕೆ ಬಂದಿದ್ವಿ. ವಾತಾವರಣ ಚೆನ್ನಾಗಿದೆ ಮತ್ತು ನೀರು ಯಾವ ಬರೀ ರಭಸವಾಗಿ ಹೊಂಟಿದೆ ನೋಡಿ. ಇಲ್ಲಿ ನೋಡಿದ್ರು ನೀರು ಜೂಮ್ ಮಾಡಿದ್ದೀನಿ, ಆ ಪರಿ ರಭಸವಾಗಿ ಹೊಂಟಿದೆ ನೋಡಿ. ಇಲ್ಲಿ ಈ ಪರಿ ಸ್ಪೀಡ್ ನೀರು ಬಂದ್ರೆ ಮತ್ತೆ ಯಾಕೆ ಕೆರಿ ತುಂಬಲಪ್ಪ. ಆಗಿದೆ. ಅದು ನಮ್ಮ ಬಸವಣ್ಣರ ಗುಡಿ, ಬಸವಣ್ಣ ದೇವ್ರ ಗುಡಿ. ಮತ್ತು ಇದು ಜಾಕ್ವೆಲ್ನ ಇದು ನೀರು ಬಿಡೋ ಜಾಕ್ವೆಲ್ ನೋಡಿ ರಭಸವಾಗಿ ಹೊರಟಿದೆ ನೀರು. ಅಲ್ಲಿಂದ ಬಂದು ಆ ಸರೌಂಡಲ್ಲಿ ಸೇಫಾಗಿ ನೀರು ಈ ಕಡೆ ಕೆರೆಗೆ ಹೋಗುತ್ತೆ. ಇಲ್ಲಿಂದ ಇದು ಕೆರೆ ಮಾತ್ರ ಈಗ 400 ಎಕರೆ ಇರ್ಬೋದು, ಅಲ್ಲಿಗೆ ಹೋಗುತ್ತೆ. ಮತ್ತು ಅಲ್ಲಿವರೆಗೂ ತಾಂಡೆವರೆಗೂ ಹೋಗುತ್ತೆ. ಆ ಕೆರೆ ನೋಡಿ ಯಾವ ಪರಿ ದೊಡ್ಡದಾಗಿದೆ ನೋಡಿದ್ರು. ಪಕ್ಷಿಗಳು ನೋಡಿ ಎಷ್ಟು ಚೆನ್ನಾಗಿ ಕುಂತವೆ, ಗಿಡ ಮರಗಳು. ಈ ಟೈಮಲ್ಲಿ ಬರುವಂಥ ಕಾರುಗಳು. ಗುರು, ಈಗ ನಮ್ಮ ಮನೆಯಲ್ಲಿ ಗೆಸ್ಟ್ ಬಂದಿರೋ ಸಲುವಾಗಿ ಈಗ ಮನೆಯಲ್ಲಿ ಪಲಾವ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮ ತಂಗಿಯರು ಗೆಸ್ಟಿಗೆ ಪಲಾವ್ ಮಾಡಿಕೊಡ್ತಾರೆ. ನಮ್ಮ ಮಾವ ಬಂದಿರೋದು ಮತ್ತು ಹೊಸ ನಮ್ಮ ಮಾವನ ಸಲುವಾಗಿ ಮನೆಯಲ್ಲಿ ಪಲಾವ್ ಸ್ಟಾರ್ಟ್ ಆಗ್ತಾಯಿದೆ. ಇದೆ ಕುಕ್ಕರಲ್ಲಿ ಈಗ ಎಣ್ಣೆ ಹಾಕಿ ಎಲೆ ಹಾಕಿದ್ದಾರೆ. ಇನ್ನು ಏನೇನು ನೋಡಿ ಎಲ್ಲ ಇರೋದು ಹಾಕ್ತಾ ಇದ್ದಾರೆ. ಸರಿ, ಇವೆಲ್ಲ ಡೀಟೇಲ್ಸ್ ತಿಳಿಸ್ಬಿಡ್ತೀನಿ. ಅಮ್ಮ, ಏನೇನು ಇರೋದು ಅದರಲ್ಲಿ? ಬಿಟ್ರೋಟು, ಕರಿಬೇವು ಹಾಕೋದು. ಈಗ ನೋಡಿ 3-4 ಎಲೆ ಕರಿಬೇವು, ಕೊತ್ತಂಬರಿ ನೋಡಿ. ಈಗ ನೋಡ್ಕೊಳ್ಳಿ ಚೆನ್ನಾಗಿ ಮಾಡ್ತಾಳೆ ನಮ್ಮ ತಂಗಿ. ಸರಿ, ಇನ್ನೂ ಕೊತ್ತಂಬರಿ ಹಾಕಿಲ್ಲ. ಕೊತ್ತಂಬರಿ ಕರೆಕ್ಟಾಗಿ ಮುಟ್ಕೊಂಡು ನೋಡಿ. ಈಗ ಕೊತ್ತಂಬರಿ ಹಾಕಿಲ್ಲ. ಇದು ಕರಿಮೆಣಸು, ಜೀರಿಗೆ, ಚಕ್ಕಿ, ಕರಿಮೆಣಸು, ದಾಲ್ಚಿನ್ನಿ, ಚಕ್ಕಿ. ಈ ಕಡೆ ಬಾ ಮಾಡ್ಸೋದು. ಈಗ ಏನಿದು ಶುಂಠಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಜಜ್ಜಿ ಹಾಕ್ತಾಳೆ ನಮ್ಮ ತಂಗಿ. ಈಗ ಜೀರಿಗೆ ರೆಡಿ ಆಗ್ತದೆ ನೋಡಿ. ಈಗ ಬೆಳ್ಳುಳ್ಳಿ ಶುಂಠಿ ಹಾಕಿದ್ಲು. ಈಗ ಬರೋಬ್ಬರು ಸ್ಟಾರ್ಟ್ ಮಾಡಿ ಮನೇಲಿ ಜೋರಾಗಿ ನಡೆದಿದೆ ಪಲಾವ್ ಇವತ್ತು. ನಮ್ಮ ಮಾವ ಬರೋಬ್ಬರು ಪದಸರಿ ದಬಾಯಿಸ್ತಾನ ನೋಡೋಣ. ಓಕೆ, ಹಾಕಿ. ಈಗ ಏನೇನಮ್ಮ ಇದು? ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿದ್ರೆ ಅವೆಲ್ಲ ಕುದಿಬೇಕಮ್ಮ. ಹಾಂ, ಎಲ್ಲ ಕುದಿಬೇಕು. ಇದ್ರ ಬಗ್ಗೆ ಡೀಟೇಲ್ಸ್ ಮೆಣಸಿನ್ಕಾಯಿ ಹಾರಾಕ ಅದಕ್ಕೆ ಸ್ವಲ್ಪ ಸುಮ್ಮನಾಗಿ ಬಂದಾಗ ಖಬರ್ ಗಿಡಿ ಅಂತ ಎಲ್ಲ ಹೊಡ. ಹಾಂ, ತಡಿ. ಈಗ ಇದ್ರಾಗ ಏನೇನು ಹಾಕಿರಿ? ಇದು ಮೆಣಸಿನ್ಕಾಯಿ. ಹಾಂ, ಮೆಣಸಿನ್ಕಾಯಿ, ಟಮಾಟಿ ಹಣ್ಣು, ಹಾಂ, ಉಳ್ಳಾಗಡ್ಡಿ, ಹಾಂ, ಆಲೂಗಡ್ಡಿ, ಹಾಂ, ಬಿಟ್ನೋಟ್, ಹಾಂ, ಗಜರಿ, ಹಾಂ, ಬಿನಸ್, ಹಾಂ, ಮುಳ್ಗಾಯಿ ಇವೆಲ್ಲ ಸೇರಿದ್ರೆ ಪಲಾವ್, ಸ್ಪೆಷಲ್ ಪಲಾವ್. ನೋಡ್ರಿ ಗೈಸ್, ಏನೇನು ಕೇಳ್ಕೊರಿ. ಬಿಟ್ರೋಟು, ಆಲೂಗಡ್ಡೆ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಮೇಲೆ ಗಜ್ಜರಿ, ಇನ್ನೊಂದು 3 ಥರ 4-5 ಥರ ಇದು ಹಾಕಿದ್ದಾರೆ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಏನೇನು ಹಾಕಿದ್ದಾರೆ ಎಲ್ಲರಿಗೂ ಗೊತ್ತಿದೆಯಲ್ಲ ನೋಡಿ. ಎಲ್ಲ ಕುಂತು ಆಗಲೇ ಇನ್ನು ಅನ್ನ ಹಾಕಿದರೆ ಇನ್ನೂ ಸ್ವಲ್ಪ ತುಂಬೋದು ನೋಡಿ. ಎಲ್ಲ ಬೇಕು, ಅವೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅನ್ನ ಆಮೇಲೆ ಹಾಕ್ಬೇಕು. ನಮ್ಮ ಏನು ಅನ್ನ ಬೇಯಿಸ್ಕೋಬೇಕು, ಅದಾಗಬೇಕು. ಅದು ಇದು ಸ್ವಲ್ಪ ಕುದಿಬೇಕಂತ. ಇದು ಕುದಿದ ಆದಮೇಲೆ ನಮ್ಮ ತಂಗಿಯವರು ಅದು ಸ್ವಲ್ಪ ಕುದಿದು ಆಮೇಲೆ ಬೇಕಾದ್ರೆ ನೋಡು ಅಂತ ಹೇಳಿದ್ರು ನೋಡಿ. ಹಾಗೆ ಒಳಗಡೆ ಬರೋಣ.
ನಮ್ಮ ತಾಯಿ ಮತ್ತು ಇವ ನಮ್ಮ ರವಿ ಅಣ್ಣ ಅಂತೇಳಿ. ರವಿ ಅಣ್ಣ ಇವತ್ತು ಕೆಲಸ ಏನು ಮಾಡಿ ಬಂದು? ಮೆಣಸಿನ್ಕಾಯಿ ಬಂದಣ್ಣ. ಮೆಣಸಿನ್ಕಾಯಿ ಎಷ್ಟು ಕೊಡ್ತಾರಂತ ಪೇಮೆಂಟು? 300 ಪಗಾರ 300 ರೂಪಾಯಿ ಕೊಡ್ತಾರಂತ. ಗಂಡಾಳಿಗೆ 300, ಹೆಣ್ಣಾಳಿಗೆ 250. ದೊಡ್ಡ ಕೆಲಸ ಮಾಡಿ ಬಂದಾನ. ಹಿಂಗೆ ದುಡಿಯೋಣ, ಮನ್ಯಾಗ ಭಯಂಗಿಲ್ಲ. ಮನ್ಯಾಗ ಎಲ್ಲ ಪಾಪ ಜಳಕ ಮಾಡಿದ್ದೇನು? ಜಳಕ ಬಂದಿವ. ಜಳಕ ಮಾಡಿ ಬಂದಾನಂತ. ಬಿಸಿನೀರು ಮಾಡಿ ಬಂದಿರಿ, ತಣ್ಣೀರು ಮಾಡಿ ಬಂದಿರಿ? ಜಮ್ಕಣ್ಣ ಬಿಸಿನೀರು. ಅಮ್ಮ ಅಂಗಡಿಯಾಗ ಯಾರು ಕರೆ ಅಂತ ನೋಡ ಜಮ್ಕೋಬ ನೋಡಿದ್ರು. ಈಗ ಬರೋಬ್ಬರ ಬೇಯಿಸ್ತಾ ಇದ್ವಿ. ಇನ್ನು ಬೇಯಿಸಿ ನಾವು ನೋಡೋಣ ಪಲಾವ್ ಯಾವ ಪರಿ ಯಾವ ಲೆವೆಲಿಗೆ ಬೇಕಂತ. ಓಕೆ, ಸ್ವಲ್ಪ ಈಗ ಇನ್ನೂ ಏನೇನೋ ನಮ್ಮ ತಂಗಿ ಹಾಕ್ತಾಳೆ. ಉಪ್ಪು, ಈಗ ಉಪ್ಪು ಎಷ್ಟು ಚಮಚ ಹಾಕ್ತಾಳೆ ಉಪ್ಪು ನೋಡೋಣ. ಚಮಚ ಅಲ್ಲ, ಲೆಕ್ಕ ಅಷ್ಟು ನೋಡಿ. ಇಷ್ಟೊಂದು ಉಪ್ಪು ಒಂದು 3-4 ಚಮಚ ಇರ್ಬೋದು. ಹಾಂ, ಅಷ್ಟೇ ಉಪ್ಪು ಹಾಕಿರೋದು ನೋಡಿ. ಸೌಂಡ್ ಕೇಳಿ, ಪಲಾವ್ ಸೌಂಡು ಎಷ್ಟು ಚಂದ ಬೇಯಿತಾಗೆ. ಇದು ಮಿಕ್ಸ್ ಮಾಡಲ್ಲ, ಈಗ ಮಿಕ್ಸ್ ಮಾಡ್ತಾ ನೋಡಿ. ಈಗ ಸ್ವಲ್ಪ ಅರಿಶಿಣ, ಒಂದು ಸಣ್ಣ ಸ್ಪೂನು, 1.5 ಸ್ಪೂನ್ ಅರಿಶಿಣ, 1.5 ಸ್ಪೂನ್ ಅರಿಶಿಣ. ಸೌಂಡ್ ಚೆನ್ನಾಗಿ ಬರ್ತಾಯಿದೆ. ಈಗ ಖಾರ ಪುಡಿ, 1 ವಾಟೆ, ಸಣ್ಣ ವಾಟೆ ಖಾರದ ಪುಡಿ. ಮತ್ತು ಇನ್ನೇನೇನು ನೋಡಮ್ಮ, ಗೊತ್ತಮ್ಮ ಇದಕ್ಕೆ ಯಾವುದಕ್ಕಮ್ಮ? ಒಂದು ಮಸಾಲ. ಇದು ಯಾವ ಮಸಾಲ ಅಂತ ನೋಡೋಣ. ಇದು MTR ಸಾಂಬಾರು ಪೌಡ್ರ್, MTR ಸಾಂಬಾರು ಪೌಡ್ರ್. ಅಷ್ಟು ಸ್ವಲ್ಪ ಹಾಕಿದ್ದಾಳೆ, ಲಿಮಿಟೆಡ್. ನೋಡಿದ್ರು ಬರೋಬ್ಬರ ಬೇಯ್ದಿದೆ, ಚೆನ್ನಾಗಿ ಬೇಯ್ದಿದೆ. ಹತ್ತಾಗಿ ಬೇಯ್ದು ನೋಡಿ. ಆಚೆ ಎಷ್ಟು ಚಂದ ನೀರು ಬರ್ತಾಯಿದೆ ಹೊರಗಡೆ. ಸಾಕಾಗಿದೆ ಅಂತ ನಮ್ಮ ತಂಗಿ ಹೇಳ್ತಾರೆ. ಸಾಕಾಗಿದೆ ಅಂತ ಬಾಯಲ್ಲಿ ನೀರು ಬರ್ತಾಯಿದೆ. ಆದ್ರೆ ಸಾಕಾಗಿದೆ, ನೋಡೋಣ ಆಮೇಲೆ ತಿಂದಮೇಲೆ ಗೊತ್ತಾಗೋದು. ಈಗ ನೋಡಿ ನಮ್ಮ ತಂಗಿ 1 kg ಇದೆ ಅಕ್ಕಿ. ಅಕ್ಕಿನ ತೊಳೆದು ಚಲೋ ಅಕ್ಕಿ. ಅದು ಯಾವ್ದಕ್ಕೆ ಅದು ಯಾವ್ದಕ್ಕೆ ಅದು ಚಲೋ ಅಕ್ಕಿ ಅದು. ಈಗ ಇದನ್ನು ಬೇಯಿಸಿ ಹಾಕಲ್ಲ ನಾವು, ಇದ್ರಾಗ ಮಿಕ್ಸ್ ಮಾಡ್ಬೇಕು. ನಾವು ಮಿಕ್ಸ್ ಮಾಡಿ ಆಮೇಲೆ ಬೇಯಿಸ್ಬೇಕು. ನೋಡಿದ್ರು ಒಂದು ಸಿಟಿ ಒಳಗೆ ಬೇಯಿಸ್ಬೇಕಂದ್ರೆ ನೋಡಿ. ಈಗ ಅಕ್ಕಿ ತೊಳೆದು ಚೆನ್ನಾಗಿ ತೊಳೆದು ಆಮೇಲೆ ಕ್ಲೀನಾಗಿ ಮಾಡಿ ಅದರಲ್ಲಿ ಎಲ್ಲ ಕಾಯಿ ಪಲ್ಯನ ಬೇಯಿಸಿ ಸಖತ್ತಾಗಿ ಬೇಯಿಸಿ ಈಗ ಅಕ್ಕಿನ ಒಳಗೆ ಹಾಕ್ತಾಯಿದ್ರೆ. ಹಿಂಗೆ ಕ್ಲೀನಾಗಿ ತೊಗೊಂಡು ಮಾಡೋರಿದ್ರೆ ಹಾಗೆ ವಿಡಿಯೋ ಚೆನ್ನಾಗಿದ್ರೆ ಮತ್ತು ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ಗೈಸ್. ನೋಡಿ ನಮ್ಮ ತಂಗಿ ಈಗ ಮಾಡೋದು ಎಲ್ಲ ಒಳಗಡೆ ಇದಾಯಿತು, ಹಾಕಿದ್ದಾರೆ. ಕ್ಲೀನಪ್ ಮಾಡ್ಕೊಂಡು ಅಕ್ಕಿನ, ಚಲೋ ಅಕ್ಕಿನ ಕ್ಲೀನಪ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ತದೆ. ಇವೆಲ್ಲ ಮಿಕ್ಸ್ ಆಗಬೇಕು ನಾವು ನೋಡಿ ಗೈಸ್. ಇವೆಲ್ಲ ಮಿಕ್ಸ್ ಆಗಬೇಕು. ಎಲ್ಲ ತರಕಾರಿ ಎಲ್ಲ ಬೇಯಿರೋ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಎಲೆ ಎಲ್ಲ ನೋಡಿ ಚೆಂದ ಬೇಯ್ತಾ ಇದೆ. ಸೂಪರ್ ಆದ ವಾತಾವರಣದಲ್ಲಿ ಇವತ್ತು ಮಳೆಗಾಲದಲ್ಲೇ ತಿಳ್ಕೊಂಬಂದಿದ್ದೀವಿ. ಹಾಗೂ ಇವತ್ತು ಮಾಡ್ತಾ ಇರುವ ನೀರು ಎಷ್ಟು ಆಗ್ತಾಯಿದೆ ಅಮ್ಮ? ಒಂದು ದೊಡ್ಡ ಲೋಟ ನೀರು ಸಾಕಲ್ಲ? ಒಂದು ಲೋಟ ಸಾಕ ನೀರು ನೋಡಿ ಗೈಸ್. ಒಂದು ಲೋಟ ನೀರು, 1 kg ಅಕ್ಕಿ, 4 ಥರ ತರಕಾರಿಗಳು. ಇದು ಬೇಯ್ದ ಮೇಲೆ ನೋಡೋದು. ಈಗ ನೀರಿದೆ, ಆಮೇಲೆ ಹೇಗಾಗುತ್ತೆ ನೋಡೋಣ. ಲೆಟ್ಸ್ ಗೋ. ಇನ್ನೊಂದು ಸ್ವಲ್ಪ ನೀರು ನಾರ್ಮಲ್ ಆಗಿ. ಈಗ ಮುಚ್ಚಿ ಬೇಯಿಸ್ಬಿಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ. 2 ಸೀಟಿ ಹೊಡೆದ್ರೆ ಅದು ಕರೆಕ್ಟಾಗಿ ಬೇಯುತ್ತೆ ಅಂತ ನಮ್ಮ ತಂಗಿ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ತಂಗಿ ಬಾಯಿಲ್ಲ ಗೈಸ್. ಅಲ್ಲಿ ಟಿಪಿ ಎಲ್ಲ ಪ್ರಾಬ್ಲಮ್ಸ್ನ ನುಂಗ್ಕೊಂಡು ಹೋಗೋಣಿ, ಭಗವಂತನ ದಾರಿಯಲ್ಲಿರೋನು. ಓಕೆ, ಈಗ 2 ಸೀಟಿ ಹೊಡೆದ್ಮೇಲೆ ಬೇಯೋದು, ಆಮೇಲೆ ನೋಡೋಣ ಗೈಸ್. ಲೆಟ್ಸ್ ಗೋ. ಬದುಕೇನು ಮಾಡ್ಬೇಕು? ಕೆಲಸ ಏನು ಕೆಲಸ ಮಾಡಬೇಕು? ಏನು ಕೆಲಸ ಮಾಡ್ಬೇಕು? ಏನಿಲ್ಲ, ಬದುಕು ಮಾಡಬೇಕು. ಈಗಲ್ದು ಬರಬೇಡಲ್ಲ, ಈಗಲ್ದು ಮಾಡಬಾರ್ದಲ್ಲ. ಈಗ ಮಾಡಬಾರ್ದು ಕೆಲಸ, ಹೊರಗಡೆ ಮಾಡ್ಬೇಕಣ್ಣ. ಗದೆ ಮಾಡ್ಕಮ್ಮ. ಮಾತಾಡ ಕನ್ನಡ ಬರೋಂಗಿಲ್ಲ ನಿನಗೆ? ಬರ್ತೈತಿ ಅಣ್ಣ. ಮಾತಾಡ ಕನ್ನಡದಾಗ ಹೇಳಿ ಎಲ್ಲ. ಮನ್ಯಾಗ ಬದುಕು ಮಾಡ. ಹಾಂ ಹಾಂ ಹಾಂ
ಇಲ್ಲಾಂದ್ರೆ ಹೊಡಿತಾರಲ್ಲ, ಹೊಡಿತಾರ. ಬೀಳ್ತಾರ ತಂದೆ ತಾಯಿ. ಹೌದು. ನಿಮ್ಮ ಭುಜ ಬೇ ಅಂತಲ್ಲ ಹೊರಗೆ ಏನು ಮಾಡ್ತೀವಿ ನಿಮ್ಮ ಭುಜ ಜಕ್ಕ ಮಾಡ್ಕೊಂಡ್ ಬಂದು ಆಯ್ತಾಗ. ಹಾಂ ಹಾಂ ಶರಣ ಆಗಲಿನ ಶಣ ಆಗ್ಬೇಕು ಕೆಲಸ ಯಾವ ನಮಗೆ ಕೊಡ್ತಾನೆ ಅಣ್ಣ. ಹೊರಗಡೆ ಹುಡ್ರ ಭಾಳ ಕೆಡ್ಸ ಅಂತಾರೆ ನಮ್ಗೆ. ಏನು ಮಾಡ್ಬೇಕು? ಏನು ಹುಡುಗಿ ಗಿಡಿ ನೋಡಿ ನಾನು ಏನು ನೋಡಿಲ್ಲ, ಕಣ್ಣು ನೋಡಿಲ್ಲ. ಹಾಂ ತಂಗಿದಾಳ ತಂಗಿದಾಳ ಹೆಂಗಿರ್ತಿ ನೋಡಿ. ಸೊನ್ನೆ ಅಂದ್ರೆ ಏನು ಮಾಡ್ಬೇಕು? ಎಲ್ಲರೂ ಯಾರ್ಯಾರು ದಾರಿ ಮೇಲೆ ಹೋಗ್ತಾರ ಅವ್ರು ಹೊಡೆದು ಕಳೆಯೋಣ. ಏನು ತಲೆ ಹೊಡೆದು ಕಳಿಸ್ಬೇಕಲ್ಲ ಆ ಕಡೆ. ಎಜುಕೇಶನ್ ಇರಾಗ ಹಿಂಗೆ ನಮ್ದು ಬಿಟ್ಟು ನನಗೆ. ಹಾಂ ತಿಳಿ ಕೆಡ್ಸ್ಕೋಬಾರ್ದು. ಹಾಂ 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 ತಲೆ ಕೆಡಿಸ್ಕೊಂಡ್ರೆ ಏನು ಮಾಡ್ಬೇಕು? ಕಲ್ಲೀಲಿ ಹೊಡೆದು ಬಂದ್ಬಿಡ್ಬೇಕು. ಹೌದಲ್ಲ? ಜಮಖಂಡಿ ಯಾರೇ ಹೋಗಾಡಲಿ ಊರೇ ಹೋರಾಡಲಿ ಎಮ್ಮೆಗೆ ಸ್ವಾಟಿ ಇಲ್ಲ. ಎಮ್ಮೆ ನಿನಗೆ ಭಂಗವಿಲ್ಲ, ಉಸಿರುಗಳಿಗೆ ನೀ ಕಾಳೆ ಕೆಳಗೆ ನೀ ಅಡುಕದೆ ಮುಂದೆ ಸಾಗುವೆ. ಹರವೈ ಹರವೈ ಹರವೈ. ಗುರು, ಈಗ ನಮ್ಮ ಮನೆಯಲ್ಲಿ ಹೋಳಿಗೆ ಊಟದ ಸಮಾರಂಭ ಏನೋ ಮಾಡ್ತಾವ್ರೆ ಇವತ್ತು. ಮಿಕ್ಸರ್ ಆಗ್ತಾ ಇದ್ದೀರಾ? ಈಗ ಅಮ್ಮ ಏನೇನು ಮಾಡ್ತಾಯಿದ್ದೀರಾ? ಜೋರಾಗಿ ಮಾಡೋದು. ನಮಗಿಲ್ಲವ ಬೆಲ್ಲ ಹೊಡೆ ಅಂತಾಳೆ, ನಮ್ಮ ತಾಯಿ ಮೇದ ಇಟ್ಟು ಕೆಲಸ ಅಂತಾಳೆ, ನಮ್ಮ ತಂಗಿ ಏನವ ಇದೆ ಮೇದ ಹಿಟ್ಟು ಇದೇನಿದೆ ಇದು ಶೇಂಗಾಕಾಳು ಪುಡಿ ಮಾಡ ಅಂತಾಳೆ. ಹಾಂ, ಇವೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಹೋಳ್ಗೆ ಮಾಡ್ಬೇಕಣ್ಣ. ಹೋಳ್ಗೆ ಮಾಡೋಕೆ ಏನೇನು ಆಗ್ಬೇಕು ಹೇಳಿ ದೌಡು. ಶೇಂಗಾ ಕಾಳು ಹಾಂ, ಅದನ್ನು ಉಗಾತಿ ಹಸಿ ಮಾಡ್ಕೊಂಡು ಹಾಂ, ಆಮೇಲೆ ರವೆ ಹಾಕಿ ಹುರ್ಕೋಬೇಕು. ಹಾಂ, ಹುರ್ಕೊಂಡು ಆಮೇಲೆ ಎಲ್ಲ ಹಸಿ ಮಾಡ್ಕೊಂಡು ಬೆಲ್ಲ ಹಾಕಿ ಮಿಕ್ಸರ್ ಮಾಡ್ತೀವಿ. ಬೆಲ್ಲ ಎಷ್ಟು ಕೆ ಜಿ ಹಾಕಂತೀರಿ? ಇಷ್ಟು ಕಾಳ 1 kg ಬೆಲ್ಲ ಬೇಕು. ಮತ್ತು ಇದು ಮೆದ ಇಟ್ಟು 1 kgನ ಹೋಗ್ತೈತಿಪ್ಪ. ಹಾಂ, ಅದೊಂದು kg ಅದೊಂದು kg ಎಣ್ಣೆ ಇಲ್ಲ. ಆಯ್ತು ಗುರು. ನಮ್ಮ ತಂಗಿ ಮತ್ತು ನಮ್ಮ ತಾಯಿಯವರು ಈಗ ಪಲಾವ್ ಜೊತೆ ಹೋಳ್ಗೆನೂ ಮಾಡ್ತವ್ರೆ, ಸಖತ್ತಾಗಿ ಮಾಡ್ತವ್ರೆ. ಈಗ ಮನೆಯಲ್ಲಿ ನಮ್ಮ ಗೆಸ್ಟ್ ಬಂದಿರೋ ಸಲುವಾಗಿ ಇವತ್ತೊಂದು ದಿನ ನಿನ್ನೆ ರಾತ್ರಿ ಮೀನು ತಿಂದ್ವಿ, ಈಗ ಸ್ವೀಟ್ ತಿಂದು ಹಾಗೆ ನಗನಗ್ತಾ ಹಾಗೆ ನಾಳೆ ಬೆಳಗ್ಗೆ ಹೋಗ್ಬಿಡ್ತಾರೆ. ಹಾಗಾಗಿ ಇವತ್ತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನೇನಮ್ಮ ಅದು? ಏನೇನು ಹೋಳ್ಗೆ? ಹಾಂ, ಹೋಳ್ಗೆಗೆ ಏನೇನದು? ಆದ್ಯ ಶೇಂಗಾ ಕಾಳು, ಹಾಂ, ಬೆಲ್ಲ. ನೋಡಿ ಈ ಕಡೆ ಇಟ್ಟಿರೋದು. ಶೇಂಗಾ ಕಾಳು ಕರೆಕ್ಟಾಗಿ ಹುರ್ಕೊಂಡು ಹಾಂ, ಅದನ್ನೆಲ್ಲ ಸ್ವಚ್ಛ ಮಾಡಿ ಹಾಂ, ಆಮೇಲೆ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಹಿಟ್ಟು ಕಲಸಿ ಹಿಟ್ಟಿನ ಉಗಾತಿ ಸಾಣಿಸ್ಬೇಕು ಹಿಟ್ಟು. ಹಾಂ, ಆಮೇಲೆ ಇದನ್ನು ಬೆಲ್ಲ ಹಾಕಿ ಮಾಡ್ಬೇಕು ನಾವು. ಎಣ್ಣೆ ಇಲ್ಲ ಹಂಗೆ ಅದು ಶೇಂಗಾ ಕಾಳು. ಈಗ ನೀ ಅಲ್ಲಿ ಉಂಡೆ ಮಾಡಿ ಇಡ್ತಾ ಇದ್ದಲ್ಲ, ಏನು ಉಣ್ಗ ಹಾಕಂತೀನಿ ಅವ್ರೆ? ಹಾಂ, ಶೇಂಗಾ ಕಾಳನಾಗ ಎಣ್ಣೆ ಐತಿಲ್ಲ. ಶೇಂಗಾ ಕಾಳನಾಗ ಎಣ್ಣೆ ಐತಿ ನೋಡಿ ಗೈಸ್. ಈಗ ಅಲ್ಲಿ ಬೇಯಿಸ್ತಾವ ನೋಡಿ. ಅದು ಇದು ತವಾ ಬಿಸಿ ಆಗ್ಬೇಕು. ಅದು ತವಾ ಫುಲ್ಲು ಬಿಸಿ ಆಗ್ಬೇಕು, ಆಮೇಲೆ ಬೇಯಿಸ್ಬೇಕು. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ 2 ಸತ ತಿರು ಹಾಕ್ಬಿಟ್ರೆ ಹೋಳಿಗೆ ಆದಂಗೆ ನೋಡಿ. ಇವೆಲ್ಲ ನಮ್ಮ ತಾಯಿ ರೆಡಿ ಮಾಡಿ ಇಟ್ಟಿರೋ ಉಂಡೆನ ಈಗ ನಮ್ಮ ತಂಗಿ ಈ ಥರ ರೌಂಡಾಗಿ ಉದ್ದ ಅಂತಾಳೆ. ಇಲ್ಲಿ ನೋಡಿ ನಮ್ಮ ತಾಯಿ ಉಂಡೆ ಕಟ್ ಇಲ್ಲಿ ಇಡ ಅಂತಾಳೆ. ಸ್ವಲ್ಪ ಚಪಾತಿ ಹಂಗೆ ಒತ್ತಿ ನೋಡಿ ಈ ಕಡೆ ಇಡ ಅಂತಾಳೆ. ನಮ್ಮ ತಂಗಿ ಅದನ್ನು ಫುಲ್ಲಾಗಿ ಉದ್ದ ಅಂತಾಳೆ. ನಮ್ಮ ತಾಯಿ ಅದರ ಹಂಗೆ ಹಾಕಿ ಉಂಡೆ ಮಾಡಿ ಇಟ್ಟು ನಮ್ಮ ತಂಗಿಗೆ ಸಪ್ಲೈ ಮಾಡಿ, ನಮ್ಮ ತಂಗಿ ಅದನ್ನು ಉದ್ದಿ ಕರೆಕ್ಟಾಗಿ ಆ ಕಡೆಯಿಂದ ಸಪ್ಲೈ ಆಗಿ ಈ ಕಡೆ ಬಂದು ಸೇರ್ತಾಯಿದೆ. ಇಲ್ಲಿಂದ ಈ ಕಡೆ ತವದ ಮೇಲೆ ಸೇರಿ ಅದು ಕರೆಕ್ಟಾಗಿ ಬೇಯ್ದ ಮೇಲೆ ತಿರು ಹಾಕ್ತಾಳೆ. ಕರೆಕ್ಟಾಗಿ ಬೇದವ ನಾವು. ಹಾಂ, ಕರೆಕ್ಟಾಗಿ ಬೇಯಿದ್ಮೇಲೆ ಇನ್ನೊಂದು ಸ್ವಲ್ಪ ಬೇಯ್ದು ನೋಡಿ ಈ ಥರ ರೆಡಿಯಾಗಿರ್ತಿ ಹೋಳಿಗೆ. ಈಗ ಟೈಮಿಂಗ್
7:20. ಈಗ ಊಟದ ಟೈಮ್ ಅಂದರೆ 9:30 ಮತ್ತು 9 ಗಂಟೆ ಊಟ ಮಾಡ್ತೇವೆ. ಇದ್ರ ಜೊತೆ ಸ್ವಲ್ಪ ಘೀ ತೊಗೊಂಬರ್ಬೇಕು, ತುಪ್ಪ ಇದ್ದರೆ ಬೆಣ್ಣೆ ತುಪ್ಪ ಸಖತ್ತಾಗಿರುತ್ತೆ ಒಳಗಿದೆ. ಆದರೆ ಮಾತ್ರ ಹೋಳಿಗೆ ಮಾತ್ರ A1 ಆಗುತ್ತೆ ಗುರು. ನಮ್ಮ ತಂಗಿ ಮಾಡ್ತಾ ಇರೋದು ಸಖತ್ತಾಗಿರುತ್ತೆ ನೋಡಿ. ಈ ಥರ ಆಗುತ್ತೆ. ಅದು ಫುಲ್ ಬೇಯಿತು ಇದನ್ನು ತೆಗೆದು ನೋಡಿ ಒಂದು ಸತಿ ಅದು ಪೂರಿ ಆದಂಗೆ ಆಯ್ತಮ್ಮ. ಕರೆಕ್ಟಾಗಿ ಬೇಯಿದ್ಮೇಲೆ ಗುರು ಅದನ್ನು ಹೊಡೆದ್ರೆ ತುಪ್ಪ ಹಾಕ್ಕೊಂಡೆ ಹೌದಾ. ಮತ್ತು ಉತ್ತರ ಕರ್ನಾಟಕ ಹೋಳಿಗೆ ನಂಬರ್ 1 ಹೋಳಿಗೆ, ಉತ್ತರ ಕರ್ನಾಟಕದ ಹೋಳಿಗೆ, ಉತ್ತರ ಕರ್ನಾಟಕದ ಭಯಂಕರ ಹೋಳಿಗೆಯನ್ನು ಮಾಡಿದಂಥ ನಮ್ಮ ತಾಯಿ ಮತ್ತು ನಮ್ಮ ತಂಗಿಯವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ, ಹಾಗೆ ರಾತ್ರಿ 9 ಗಂಟೆಗೆ ತುಪ್ಪ ಹಾಕಿ ಜಡಿತಾ ಇರ್ತೀನಿ. ಓಕೆ ಗುರು, ಎಲ್ಲ ರೆಡಿ ಆದಮೇಲೆ ಸಿಗೋಣ. ಲೆಟ್ಸ್ ಗೋ. ನೋಡಿ ಅಲ್ಲಿಂದ ಬೇಯ್ದೆ ಈ ಕಡೆ ಬಂದು ನೋಡಿ ಬಿಸಿ ದಪ್ಪಾಗಿದೆ ನೋಡಿ. ಬೇಯ್ದ ಮೇಲೆ ಈ ಥರ ಇರುತ್ತೆ, ಬೇಯಕ್ಕೆ ಮುಂಚೆ ಈ ಥರ ಇರುತ್ತೆ, ಅದನ್ನು ಮಾಡೋಕ್ಕೆ ಮುಂಚೆ ಈ ಥರ ಮಾಡಿದ್ಮೇಲೆ ಈ ಥರ ಇರುತ್ತೆ. ನೋಡಿ ಅದಕ್ಕೆ ತಗೊಂಡ್ಮೇಲೆ ಹಾಕ್ತಾರೆ ನಮ್ಮ ತಾಯಿ. ಮಗಲೇ 3 ಹಾಕ್ತಾರೆ. ನೋಡಿ ಇವರು ಈ ಥರ ಮಾಡೋದು. ಮನೆಯಲ್ಲಿ ಈಗ ಇವೆಲ್ಲ ನಾವು ಹೇಳಿರೋ ನಮ್ಮ ತಾಯಿ ಮತ್ತು ನಮ್ಮ ತಂಗಿ ಹೇಳಿರೋದನ್ನ ಕೇಳಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಫ್ಯಾಮ್ಲಿ ಜೊತೆ ಒಳ್ಳೆ ಖುಷಿನ ಹಂಚ್ಕೊಳ್ಳಿ. ನಮ್ಮ ಕಡೆಯಿಂದ ಒಳ್ಳೆ ವಿಡಿಯೋ ಬಂದಿದೆ ಅಂತ ಶೇರು, ಸಬ್ಸ್ಕ್ರೈಬು, ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರಾಬ್ಲಮ್ ಏನು ಅಂತ. ಹಾಗೆ ನಮ್ಮನ್ನು ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ವಿಡಿಯೋ ಬರುತ್ತೆ ನೋಡಿ ಗೈಸ್. ಲೆಟ್ಸ್ ಗೋ.